ಹೆಸರು ಅಂದರೆ ಹರೀಶ್ ಅಂತ. ಬಂಧುಗಳೇ ನಮಸ್ಕಾರ. ನಾನು ಇವತ್ತು ನಾವೆಲ್ಲ ಅಂದರೆ ನಮ್ಮ ಪಕ್ಷದ ಇತರೆ ಪದಾಧಿಕಾರಿಗಳೆಲ್ಲರೂ ಇವತ್ತು ಏನು ಬಿಡದಿನಲ್ಲಿ ಭೂ ಸ್ವಾಧೀನ ಆಗ್ತಾಯಿದೆ, ಸುಮಾರು ಸಾವಿರಾರು ಎಕರೆನ ಇಲ್ಲಿ ರೈತರಿಂದ ಭೂಮಿಯನ್ನು ಪಡ್ಕೊಂಡು ಅದನ್ನು ಏನು AICT ಆಗಿ ನಾವು ನಗರೀಕರಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡಲಾಗ್ತಾ ಇದೆ. ಮತ್ತು ನಗರೀಕರಣ ಮಾಡೋದ್ರಿಂದನೇ ಈ ದೇಶ, ಈ ನಾಡು ಅಭಿವೃದ್ಧಿ ಆಗೋದು. ಹಾಗಾಗಿ ಅದು ಜರೂರಾಗಿ ನಾವು ಮಾಡಲೇಬೇಕು ಅನ್ನುವಂತಹ ಒಂದು ರೀತಿ ಹಠಕ್ಕೆ ಬಿದ್ದವರ ರೀತಿಯಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಏನು ನಾಳೆ ನಾಡಿದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿರುವಂತಹ ಹಿಂದೆ ಡೆಪ್ಯೂಟಿ CM ಆಗಿದ್ದಂತಹ DK ಶಿವಕುಮಾರ್ ಅವರು ಈ ಭಾಗದಲ್ಲಂತೂ ಈ ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ನ ನಾವು ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಮಾಡೇ ತೀರ್ತೀನಿ ಎನ್ನುವಂತಹ ಮಾತುಗಳನ್ನು ಮತ್ತು ಆ ರೀತಿ ನಡವಳಿಕೆಯನ್ನು ಅವ್ರು ತೋರ್ತಾ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ರೈತರು ನೀವೇನೇ ತಿಪ್ಪರ್ಲಾಗ ಹಾಕ್ಕೊಂಡ್ರು ನಾವು ನಿಮಗೆ ಭೂಮಿನ ಕೊಡೋದಿಲ್ಲ, ಭೂ ಸ್ವಾಧೀನ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ, ಇಲ್ಲಿ ಭೂಮಿಯಲ್ಲೇ ನಮ್ಮ ಜೀವನ ಸಾಗಿದೆ, ಮುಂದಕ್ಕೂ ನಮ್ಮ ಜೀವನ ಈ ಭೂಮಿ ಜೊತೆಯಲ್ಲಿ ಮಣ್ಣಿನ ಜೊತೆಯಲ್ಲೇ ನಮ್ಮ ಜೀವನ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಒಂದು ಕ್ರಾಂತಿಕಾರಿ ನಿಲುವಿಗೆ ಈ ರೈತರು ಬಂದಿರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತಂತೂ ಸಾಕಷ್ಟು ಈ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರೈತರ ಪರವಾಗಿ ಇನ್ನೂ ಕೂಡ ನಮ್ಮ ಗೌರವಾಧ್ಯಕ್ಷರು, ನಮ್ಮ ಪಕ್ಷದ ಹಲವಾರು ಜನ ಪದಾಧಿಕಾರಿಗಳು ಇಲ್ಲಿ ಬಂದು ಒಂದಷ್ಟು ಇವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಹೋಗಿದ್ದರು. ಮುಂದುವರೆದು ನಾವು ಇವತ್ತು ಈ ಥರದ ನಿಜವಾಗ್ಲೂ ಇವತ್ತು ಕೇವಲ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಈ ರಿಯಲ್ ಎಸ್ಟೇಟು, ನಗರೀಕರಣ, ಇದಿಷ್ಟೇ ಮಾಡಿದ್ರೆ ಇದಿಷ್ಟೇ ಪ್ರಪಂಚ, ಇದಿಷ್ಟೇ ದೇಶ, ಈಗ ಮಾಡಿದ್ರೆ ಮಾತ್ರನೇ ಅಭಿವೃದ್ಧಿ ಅನ್ನುವಂಥ ನಿಟ್ಟಿನಲ್ಲಿ ಇವರೆಲ್ಲ ಏನು ಯೋಚನೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಏನಂತಾರೆ, ಬಲಿಷ್ಠವಾದಂತಹ ಸಮೃದ್ಧವಾದಂಥ ಸಸ್ಟೈನಬಲ್ ದೇಶವನ್ನಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇಶದ ಮೂಲ ಬಂಡವಾಳ ರೈತರು ಯಾರಿರ್ತಾರೆ ಅವರ ಅಗತ್ಯತೆಗಳೇನು ಮತ್ತು ಅವರ ಅಭಿಪ್ರಾಯಗಳೇನು ಅನ್ನೋದನ್ನು ಪರಿಗಣಿಸ್ಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಜನ ರೈತರನ್ನ ಮಾತಾಡ್ಸೋಣ ಈ ಸಂದರ್ಭದಲ್ಲಿ ಅಂತೇಳಿ ಬಂದ್ವಿ. ಇವತ್ತು ನಮಗೆ ಹರೀಶ್ ಅವರು ಸಿಕ್ಕಿದ್ರು. ಇಲ್ಲಿ ಭಾಳ ಒಂದು ದೊಡ್ಡ ಮಟ್ಟ ತರಕಾರಿಯನ್ನು ಬೆಳೀತಕ್ಕಂಥ ಒಂದು ಫಾರಮ್ನೇ ನಡೆಸ್ತಾ ಇದ್ದಾರೆ. ಹಲವಾರು ಥರದ ತರಕಾರಿಗಳನ್ನ ಮಾಡ್ತಾ ಒಂದು ಪ್ರಗತಿಪರ ರೈತರಾಗಿ ಅವರಿಲ್ಲಿ ಈ ಭಾಗದಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರು ಯಾಕೆ ಈ ಭೂ ಸ್ವಾಧೀನವನ್ನು ವಿರೋಧಿಸ್ತಾ ಇದ್ದಾರೆ, ಅಥವಾ ವಿರೋಧಿಸ್ತಾ ಇದ್ದೀರಾ ಅಥವಾ ನೀವು ಬೆಂಬಲಿಸ್ತಾ ಇದ್ದೀರಾ, ವಿರೋಧಿಸೋದಾದರೆ ಯಾಕೆ ವಿರೋಧಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ತಿಳಿಸಿ. ಸರ್, ನಮ್ಮದು ಈ ಭೂ ಸ್ವಾಧೀನ ವಿರುದ್ಧವಾಗಿದ್ದೀವಿ ನಾವು. ಯಾವುದೇ ಕಾರಣಕ್ಕೆ ನಮ್ಮ ಸಹಮತ ಇಲ್ಲ ನಮಗೆ. ಯಾಕೆ ಅಂದರೆ ಕಾರಣ ಏನಂದರೆ, ನಮಗೆ ಜೀವನ ಕಟ್ಕೊಳ್ಳೋಕ್ಕೆ ಬೇರೆ ದಾರಿ ಗೊತ್ತಿಲ್ಲ. ನಾವು ಶಾಲಾ ಮುಗಿದ ಮೇಲೆ ನಾವು ಬಂದಿರೋದು ವ್ಯವಸಾಯದಿಂದ. ನಮ್ಮ ತಂದೆಯವರು ವ್ಯವಸಾಯ, ನಮ್ಮ ತಾತವರು ವ್ಯವಸಾಯದಿಂದನೇ ನಮ್ಮ ಮುಂದಿನ ನಮ್ಮ ಅಣ್ಣ ತಮ್ಮ ಯಾರೇ ಆಗಲಿ, ನಮ್ಮ ಚಿಕ್ಕಪ್ಪದಿರು ಯಾರೇ ಆಗಲಿ, ಒಂದು 6 ಜನ ಕುಟುಂಬದಸ್ಥರಿದ್ದೀವಿ ಇಲ್ಲೇ. ಅವೆಲ್ಲ ನಡೀತಾ ಇರೋದು ವ್ಯವಸಾಯದಿಂದನೇ. ನಾವಿಲ್ಲಿ ಯಾರು ಬೇರೆ ಥರದ ಉದ್ಯೋಗ ನಮಗೆ ಗೊತ್ತಿಲ್ಲ. ನಮಗಿದು ಬಿಟ್ಟರೆ ಬೇರೆ ಏನು ಅಂತ ಗೊತ್ತಿಲ್ಲದಿರೋ ಕಾರಣ ನಾವು ಈ ಭೂ ಸ್ವಾಧೀನವನ್ನು ವಿರೋಧಿಸ್ತಾ ಇದ್ದೀವಿ. ಕಾರಣ ನಮಗೆ ಬೇರೆ ದಾರಿ ಗೊತ್ತಿಲ್ಲ. ನಾವೆಲ್ಲಿ ಹೋಗೋಣ, ನಾಳೆ ದಿವಸ ನಮಗೇನಿದೆ ದಾರಿ, ಬೇರೆ ಬದುಕು ಕಟ್ಕೊಳ್ಳೋಕ್ಕೆ ಎಲ್ಲಿದೆ ದಾರಿ? ಬೇರೆ ದಾರಿ ಗೊತ್ತಿಲ್ಲ ಅಂದರೆ ಇಲ್ಲೇನು ಗೊತ್ತು ನಿಮಗೆ? ನಮಗೇನು ಗೊತ್ತಿಲ್ಲ. ಇಲ್ಲಿಂದ ಸರ್ ನೋಡಿ, ಇವಾಗ ನಾನು ಬೆಳಗಿಂದ ಸಾಯಂಕಾಲದವರೆಗೂ ಒಂದು 2 ಮೂಟೆ ಬದನೆಕಾಯಿ ಕಿತ್ಕೊಬಿಟ್ರೆ ಸಾಕು. 2 ಮೂಟೆ ಬದನೆಕಾಯಿ ಕಿತ್ಕೊಂಡ್ರೆ ನನ್ನ ಕುಟುಂಬ ಜೀವನ ನಡೆಯುತ್ತೆ. ನನ್ನ 2 ಮೂಟೆ ಬದನೆಕಾಯಿ ಕಿತ್ಕೊಂಡು ನಾನು ಸಂಜೆವರೆಗೂ ಜೀವನ ಮಾಡಿಕೊಂಡ್ರೆ ನಾನು ಕುಟುಂಬದ ಜೀವನ ನಡೀತದೆ. ನಿಮ್ಮ ಕೋಟಿ ಇದ್ದರೆ ಎಷ್ಟು ಜನ ಪಾಲ್ದಾರ ಆಯ್ತೀವಿ? 1 ಕೋಟಿಗೆ ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲರೂ ಬರ್ತಾರೆ. ಕೋಟಿ ಇದೆ. ಕೋಟಿ ಇಲ್ಲ ಅಂದರೆ ಏನು ಮಾಡ್ತಾರೆ? ಇಟ್ಟುಗಾನು ದುಡಿತಾರೆ. ಅಲ್ಲ, ನಿಮಗೇನು ಆಸೆಗಳೇ ಇಲ್ವಾ ಅಂತ? ಆಸೆಗಳಿದೆ. ಒಂದು ಫಾರ್ಚುನರ್ ಕಾರ್ ತಗೊಳ್ಳೋದು, ಇನೋವಾ ಕ್ರಿಸ್ಟಾ ಕಾರ್ ತಗೊಳ್ಳೋದು, ಇಲ್ಲೊಂದು ಬಂಗ್ಲೆ ಕಟ್ಟೋದು, ಬೆಂಗಳೂರಲ್ಲಿ ಇಲ್ಲಿ ಬಂದಂಥ ದುಡ್ಡನ್ನು ತೊಗೊಂಡೋಗಿ ಬೆಂಗಳೂರಿನೆಲ್ಲೋ ಸಿಟಿನಲ್ಲಿ ಇನ್ವೆಸ್ಟ್ ಮಾಡೋದು, ಕೈಗೆ ಚೈನು ಇದೆಲ್ಲ ಹಾಕ್ಕೊಂಡು ಓಡಾಡೋದು, ನಿಮ್ಗೇನು ಆಸೆಗಳೇ ಇಲ್ವಾ ಅಂತ? ಸರ್, ಅವೆಲ್ಲ ಆಸೆ ಇದೆ. ನಾವು ದುಡ್ಡು ತಿಂದರೆ ಆಸೆ, ನಾವು ದುಡಿದ್ರೆ ಸಾಧ್ಯ. ನನ್ನ ಹತ್ರ ಇನೋವಾ ಕ್ರಿಸ್ಟಾ ಇದೆ, ನಾನು ಮನೇಲಿ ಇದ್ದೀನಿ. ಮತ್ತು ಇನೋವಾ ಕ್ರಿಸ್ಟಾ ಇದೆ ಸರ್. ನಾನು ಬಸ್ ಸ್ಟ್ಯಾಂಡಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ. ಇಲ್ಲಿ 4 ಉಳುಮನೆ ಇದೆ, 50ಕ್ಕೆ 60 4 ಉಳುಮನೆ ಇದೆ. ಮನೇಲಿ 2 ಟ್ರ್ಯಾಕ್ಟರ್ ಇದೆ, 4 ಬೈಕ್ ಇದೆ, ಇನ್ನೊಂದು ಆಲ್ಟೋ ಕಾರ್ ಇದೆ. ಇದೆಲ್ಲ ಎಲ್ಲಿ ರಿಯಲ್ ಎಸ್ಟೇಟ್ ಮಾಡಿದ್ರೆ ಇದನ್ನೆಲ್ಲ ಯಾವುದಿಲ್ಲ ಸರ್. ಹೆಂಗ್ ಮಾಡಿದ್ರೆ ಇದನ್ನೆಲ್ಲ? ವ್ಯವಸಾಯ ಮಾಡಿರ್ಲೇಬೇಕಲ್ಲ, ಚಾನ್ಸೇ ಇಲ್ಲ ಸರ್. ನಮ್ಗೆ ರಿಯಲ್ ಎಸ್ಟೇಟ್ ನಮ್ಗೆ ಗೊತ್ತಿಲ್ಲ ಸರ್. ನಾವು ರಕ್ತದ ಕಣಕಣದಲ್ಲೂ ನಾವು ಇವತ್ತು ರೈತನೇ. ನಮಗೇನೂ ಗೊತ್ತಿಲ್ಲ. ನಾನು 2017ನಲ್ಲೇ ನಾನು ಬದನೆಕಾಯಿ ಬೆಳ್ಕೊಂಡು ಇನೋವಾ ಇಟ್ಟಿದ್ದೀರಾ? ಬದನೆಕಾಯಿ, ಬಾಳೆ, ತರಕಾರಿ, ಟೊಮೊಟೊ ನೋಡಿ ನಮ್ಮ ತಂದೆ ಹೋಗಿದ್ದಾರೆ. ಕಾರ್ ಎತ್ಕೊಂಡು ಹೋಗಿದ್ದಾರೆ. ಅದು ಲೋಡ್ ಆಗಿದೆ 8,000 ಟೊಮೊಟೊ. ಕಾರಲ್ಲಿ ಹೋಗಿ ತರಕಾರಿ ಮಾರ್ತೀರಿ? ಇಲ್ಲ ಹೋಗಲ್ಲ, ಹಂಗೆಲ್ಲ ತರಕಾರಿ ಮಾಡಲ್ಲ. ಟೆಂಪೋ ಬರುತ್ತೆ, ಎತ್ಕೊಂಡು ಹೋಗ್ತಾರೆ. ಮಂಡಿ ಕಳಿಸ್ತೀವಿ, ಮಂಡಿ ಮಾರ್ಕ್ ಕಳಿಸ್ತಾರೆ, ಅವ್ರು ಬಿಲ್ ಮಾಡಿ ಕಳಿಸ್ತಾರೆ. ಇವತ್ತು ನೋಡಿ ಆಗ್ಲಕಾಯಿ ಕಳಿಸಿದೆ, ಬಂದಿದೆ ಐಟಮ್, ದುಡ್ಡು ಕಳಿಸಿದ್ದಾರೆ. ಏನೇನು ಬೆಳೆ ಇರ್ತೀರಿ ನೀವು ಸರ್? ಇವಾಗ ಬದನೆಕಾಯಿ ಇದೆ, ಟೊಮೊಟೊ ಇವಾಗ ಹಾಕಿದ್ದೀನಿ ನಾನು. ತಿರ್ಗಾ ಸೌತೆ ಗಿಡ ಹಾಕಿದ್ದೀನಿ, 8 ಇದೆ, ಹೂವು ಸ್ಟಾರ್ಟ್ ಆಗ್ತಿದೆ. ತಿರ್ಗಾ ಹಾಗಲಕಾಯಿ ಕಟಿಂಗ್ ನಡೀತಿದೆ.
ತಿರ್ಗಿ ಇನ್ನೊಂದು ಬ್ಯಾಚ್ ಬದನೆಕಾಯಿ ಇದೆ, ಇವಾಗ ಟೊಮೊಟೊ ಆಗ್ತಾಯಿದೆ. ಇದಕ್ಕೆ ಒಂದು ಸ್ವಲ್ಪ ಬೇರೆ ಬೆಳೆ ಹಾಕ್ಬೇಕು. ಈಗ ನಿಮ್ಮ ಊರಲ್ಲಿ ಏನೋ ನೀವು ಒಬ್ಬರು ಹರೀಶು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹಿಂಗೆ ಮಾಡ್ತಿದ್ರ, ಹರೀಶ್ ಒಬ್ಬರನ್ನ ನೋಡಿಕೊಂಡು ಇಡೀ ದುಡ್ಡು ತೊಗೊಂಡಿಲ್ಲ ನಿಮ್ಮ ಊರವರು? ಇಲ್ಲ ಯಾರು ಹಾಕ್ಸ್ಕೊಂಡಿಲ್ಲ? ಇಲ್ಲ ಸರ್, ಯಾರು ಒಬ್ಬರು ಹೋಗಿಲ್ಲ ನಮ್ಮ ಕಂಚಕಾನಹಳ್ಳಿಯಿಂದ. ಒಬ್ಬರೊಬ್ಬರು 1% DCM ಅವ್ರ ಮನೆ ಹತ್ರ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ. ಇವಾಗ ನೋಡಿ, ಸರ್ಕಾರ ಹೇಳ್ದಂಗೆ ನಾವು ಕೇಳಬೇಕು. ಈಗ ಅವರು ಈಗ ಯಾವುದು ಈ ಯೋಜನೆ ಏನಿದೆ ಭೂಸ್ವಾಧೀನ ಮಾಡ್ಕೊಂಡು ಇಲ್ಲಿ AICT ಮಾಡಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡು ನಿಂತಿರುವಂತಹ DK ಶಿವಕುಮಾರ್ ಅವರು ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿನೂ ಆಗ್ತಾರೆ. ಮುಖ್ಯಮಂತ್ರಿ ಆದಮೇಲಂತೂ ನಿಮಗೆ ಗನ್ ಪಾಯಿಂಟಲ್ಲಿ ಬಂದೂಕು ಮತ್ತು ರಿಸರ್ವು ಎಲ್ಲ ತರಿಸಿ ನಿಮ್ಮ ಜಾಗನ ನಿಮ್ಮನ್ನೆಲ್ಲ ಒಕ್ಕಲೆಬ್ಬರಿಸಿ ಅವರು ಇದನ್ನು ಮಾಡಬೇಕು ಅಂತಲೂ ಬಹುಶಃ ಮಾಡೇ ತೀರ್ತಾರೆ. ಸೊ ನೀವು ಇದನ್ನು ವಿರೋಧಿಸೋದ್ರಿಂದ ಇನ್ನೊಂದು ಮಾಡೋದ್ರಿಂದ ಏನು ನಿಮಗೆ ಲಾಭ ಆಗುತ್ತೆ? ನೀವು ಸುಮ್ಮನೆ ಅತ್ತಗೆ ಸರಿ ಯಾಕಪ್ಪ ಸುಮ್ಮನೆ ದೊಡ್ಡವ್ರ ಸಹವಾಸ, ಅವರೇ ಅಲ್ವ ದೊಡ್ಡವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸೋರೇನೆ, ಗೆದ್ದಿರೋರೇ ದೊಡ್ಡವರು, ಓಟ್ ಹಾಕಿದವರೆಲ್ಲ ಬಿಕಾರ್ಗಳು, ಗೆದ್ದಿರೋರು ದೊಡ್ಡವರು ಹೇಳಿದ್ಮೇಲೆ ನಾವು ಕೇಳಬೇಕು. ಆ ಥರ ಏನು ನಿಮ್ಗೇನು ಭಯ ಭಕ್ತಿ ಏನಿಲ್ವಾ ಅಂತ? ಭಯ ಅನ್ನೋದು ಯಾಕೆ ಸರ್? ಭಯ ಅನ್ನೋದು ನಮ್ಮ ತಂದೆ ತಾಯಿ ಮೇಲಿದೆ, ಅವ್ರಿಗೆ ಇರಬೇಕಷ್ಟೇ ಹೊರತು ಇನ್ನೊಬ್ಬರಿಗೆ ಯಾಕೆ? ಅವ್ರು ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾಯಿದ್ರೆ ನಮಗೂ ಖುಷಿ ಸಂತೋಷ ಇದೆ, ಇಲ್ಲ ಅಂತ ಆಗಲಿಲ್ಲ. ಆದರೆ ರೈತರನ್ನ ಅವ್ರನ್ನ ಹೊಟ್ಟೆ ಮೇಲೆ ಹೊಡೆದು ಅವ್ರ ಜೀವನ ಹಾಳು ಮಾಡಿ ಆಗುವಂಥದ್ದು ಏನಿದೆ ಇಲ್ಲಿ? AICT ಅವಶ್ಯಕತೆ ಏನಿದೆ? ಏನೋ ಕೆಲವೊಂದೆಲ್ಲ ಅಲ್ಲೆಲ್ಲ ಏನೋ ಮಾಡಿದ್ದಾರೆ ಅಂತ ಹಾಕೋರು, ಅವೆಲ್ಲ ಇನ್ನೂ ಡೆವಲಪ್ಮೆಂಟ್ ಆಗಿಲ್ವ ಅಂತ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲಿನ ಮುಂದೆ ನಾವು ಮಾಡಿದ್ದೀರಿ ಅಂತ ಹೇಳಿ 3 ವರ್ಷ ಆಯ್ತು KDB ಅಕ್ವೈರ್ ಆಗಿ, ಒಂದೇ ಒಂದು ಪ್ರಾಜೆಕ್ಟ್ ಇಲ್ಲಿನ ಸ್ಟಾರ್ಟ್ ಆಗಲಿಲ್ಲ. ಇಲ್ಲಿನ ರೈತರೆಲ್ಲ ಏನು ಮಾಡ್ತಾರೆ ಅವರೆಲ್ಲ? ಇದೆಲ್ಲ ನಾನು ಕಂಡುಬಿಟ್ಟಿಗೆ ನಾನು ಸ್ನೇಹಿತರಷ್ಟೇ, ಎಲ್ಲ ದುಡ್ಡೆಲ್ಲ ಖಾಲಿ ಆಯಿತು. ₹1 ಯಾರ ಹತ್ರನೂ ಇಲ್ಲ, ಯಾರ ಹತ್ರ ₹1 ಇಲ್ಲ. ನನ್ನ ಸ್ನೇಹಿತರು ನನ್ನ ಜೊತೆ ತಿಂದವರು ಉಂಡವರು ಎಲ್ಲರೂ ನನ್ನ ಜೊತೆ ಬೆಳಗ್ಗೆ ಸಂಜೆ ಇರೋರಿಗೆ ಅಷ್ಟೇ. ಅವ್ರ ಹತ್ರ ₹1 ದುಡ್ಡಿದೆ ತೋರಿಸ್ಬಿಟ್ಟು ನೋಡೋಣ. ಯಾರನ್ನ ಜಮೀನು ಸಂಪಾದನೆ ಮಾಡಿಲ್ಲ, 1 ಗುಂಟೆ ಸಂಪಾದನೆ ಎಲ್ಲ. ಸಣ್ಣ ಎಕ್ಸಾಂಪಲ್ ಸರ್, ಇದೇ ಜಮೀನವ್ರೆ ತಗೊಳ್ಳಿ, ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲ. ನಿಮ್ಮ ಬಲಭಾಗಕ್ಕಿರೋದು ಆಲ್ರೆಡಿ KDB ಅಕ್ವೈರ್ ಆಗಿದೆ, ನಾವು ನಿಂತಿರೋ ಜಾಗ ಅಕ್ವೈರ್ ಆಗಿದೆ. ಬಹುತೇಕವಾಗಿ ಒಂದಷ್ಟು ಜಾಗ ಆಲ್ರೆಡಿ ಬೇರೆ ಇದಕ್ಕೆ KDBಗೆ ಇದಕ್ಕೆಲ್ಲ ಆಗ್ಬಿಟ್ಟಿದೆ, ಟೌನ್ಶಿಪ್ಗೆ. ಈಗ ಹೊಸ ಟೌನ್ಶಿಪ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಅಕ್ವಿಷನ್ ಆಗ್ತಾ ಇರೋದಕ್ಕೆ ಜನ ಈಗ ವಿರೋಧಿಸ್ತಾ ಇರೋವಂಥದ್ದು. ಸರ್, ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ? ಈಗ ಅವರು ಕಾನೂನಿದೆ, ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ಕಾನೂನಿದೆ, ನಾವು ಮಾಡ್ತೀವಿ ಅಂತೇಳಿ ನಿಂತ್ಕೊಂಡಿದ್ದಾರೆ. ನೀವು ಏನೂ ಇಲ್ಲದೆ ಇರುವಂಥವ್ರು, ಇಲ್ಲಿ ಬದನೆಕಾಯಿ ಟೊಮೊಟೊ ಬೆಳ್ಕೊಂಡಿರುವಂಥ ಜನರು ಹೇಗೆ ಇಂಥದ್ದು ಏನಂತಾರೆ ಈ ರೀತಿಯಾದಂತಹ ಒಂದು ಪ್ರಭುತ್ವದ ಒಂದು ದೌರ್ಜನ್ಯನ ನೀವು ಹೇಗೆ ಎದುರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಸರ್, ಅವ್ರಿಗೂ ಕಾನೂನಿದೆ, ನಮಗೂ ಕಾನೂನಿದೆ, ದೊಡ್ಡವ್ರಿಗೂ ಕಾನೂನಿದೆ, ಚಿಕ್ಕವ್ರಿಗೂ ಕಾನೂನಿದೆ. ನಾವು ಕಾನೂನು ರೀತಿ ಏನು ಮಾಡಬೇಕು ಮಾಡೋಣ. ಈ ರಾಜಕಾರಣಿ ವ್ಯಕ್ತಿಗಳೆಲ್ಲ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಅದು ಯಾವ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನಾನು ಹೇಳೋಕ್ಕಾಗಲ್ಲ. ಅವರು ಸಹಕಾರ ಮಾಡ್ತಾರೋ ನಮ್ಗೆ ಖುಷಿನೇ, ಒಪ್ಕೊಳ್ತೀನಿ. ಆದರೆ ಏನು ಮಾಡಬೇಕಿದು ನಿಲ್ಲಿಸ್ಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಏನು ಮಾಡಿ ನಿಲ್ಲಿಸ್ಬೋದು ಅಂತ ಯಾರು ಹೇಳ್ತಾ ಇಲ್ಲ. ನಿಲ್ಲಿಸಿ ನಾವು ಬರ್ತೀವಿ, ನೀವು ಬರ್ತೀವಿ, ನಾಳೆ ಇವ್ರು ಬರ್ತಾರೆ, ಅವ್ರು ಬರ್ತಾರೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ದಿನನಿತ್ಯವರೆಗೂ. ಇದನ್ನು ಹೇಗೆ ಮಾಡಿ ನಿಲ್ಲಿಸಬೇಕು ಅನ್ನೋದು ಯಾರೂ ನಮಗೆ ಉತ್ತರ ಕೊಡ್ತಾ ಇಲ್ಲ, ಮಾರ್ಗದರ್ಶನ ಮಾಡ್ತಾ ಇಲ್ಲ. ಸ್ನೇಹಿತರೆ, ಇದು ಈ ರೀತಿಯಾಗಿ ಇಲ್ಲಿ ನೀವಾಗಲೇ ಸೋಷಿಯಲ್ ಮಾಧ್ಯಮಗಳಲ್ಲಿ ಹಲವಾರು ಕಡೆ ನೋಡಿದಾಗೆ ಇಲ್ಲಿ ರೈತರು ನಿಜಕ್ಕೂ ಸುಮ್ಮನೆ ಬೂಟಾಟಿಕೆಗೆ ಅಥವಾ ಸುಮ್ಮನೆ ಏನೋ ಪ್ರಚಾರಕ್ಕೆ ಅಥವಾ ಈ ಒಂದು ಯೋಜನೆಯನ್ನು ವಿರೋಧಿಸೋದ ಕಾರಣಕ್ಕಾಗಿ ಇಲ್ಲಿ ರೈತರಿದ್ದಾರೆ, ಇವರು ಚಿನ್ನ ಬೆಳೀತಾರೆ ಇಲ್ಲಿ. ಮತ್ತು ನೋಡಿ, ಪಾಪ ಹರೀಶ್ ಅವ್ರು ಹೇಳಿದ್ರು, ನನಗೆ ಶಾಕ್ ಆಯ್ತು ನಿಜಕ್ಕೂ. ಅವರು ಇಲ್ಲಿ ರೈತರು ಕೆಲಸ ಮಾಡಿಕೊಂಡೆ, ಮಣ್ಣಲ್ಲಿ ಕೆಲಸ ಮಾಡಿಕೊಂಡೇ ಟೊಮೊಟೊ, ಬದನೆಕಾಯಿ, ಏನು ಸೆರಿಕಲ್ಚರು ಇವೆಲ್ಲ ಮಾಡ್ತಾನೆ ಕಾರ್ ಇಟ್ಕೊಂಡು ಊರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಕೊಂಡು ಈ ಥರದ ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಇವತ್ತು ನಾವು ಆ ರೈತರ ಕೆಲಸ ಮಾಡಿಕೊಂಡೆ ನಾವು ಚೆನ್ನಾಗಿದ್ದೀವಪ್ಪ. ಅಂದರೆ ನೀವು ಕೊಡೋವಂಥ ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಡು ನಾನು ಏನಕ್ಕೆ ಬಳಸ್ಕೊಳ್ಳಿ ಅದನ್ನು? ಇವತ್ತು ನೋಡಿ, ಜಮೀನು ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ಸೆಕ್ಯೂರಿಟಿ, ಆಧಾರ, ಭದ್ರತೆ. ಜಮೀನು ಅನ್ನೋದು ಅದು ಕೇವಲ ಏನೋ ಒಂದು ವಸ್ತು ಅಲ್ಲ, ಹಿಂಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಅದು ಒಬ್ಬ ಮನುಷ್ಯನ ಒಂದು ಹಲವಾರು ಎಮೋಷನ್ಸು ಅದ್ರ ಮೇಲೆ ಇರುತ್ತೆ. ಮತ್ತು ಜಮೀನು ಅನ್ನೋದು ಒಂದು ಏನಂತಾರೆ ಅದಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಭದ್ರತೆಯನ್ನು ಒಂದು ಕುಟುಂಬಕ್ಕೆ ಒದಗಿಸುವಂಥದ್ದು. ಇನ್ಯಾವುದೇ ಆ ಥರದ ಒಂದು ಭದ್ರತೆ ಮತ್ತು ಸಮಾಧಾನ ಇನ್ಯಾವುದೇ ವಸ್ತುಗಳಿಂದ ಬರೋದಿಲ್ಲ. ಹಾಗಾಗಿ ಆ ಜಮೀನನ್ನು ಉಳಿಸ್ಕೋಬೇಕು. ನಮಗೆ ಇನ್ಯಾವುದೋ ಕಾರ್ ಆಗಲಿ, ಬಂಗ್ಲೆ ಆಗಲಿ ಯಾವುದು ಬೇಡ. ನಾವು ದುಡ್ದೇನೆ, ಈ ಮಣ್ಣಲ್ಲಿ ದುಡ್ದೇನೆ ನಾವು ಅದನ್ನೆಲ್ಲ ಗಳಿಸ್ಕೋತೀವಿ. ಈಗಾಗಲೇ ಅದನ್ನು ಗಳಿಸ್ಕೊಂಡಿದ್ವಿ, ನಮ್ಮ ಹತ್ರ ಅವೆಲ್ಲವೂ ಇದೆ. ನೀವು ಬಂದು ನಮಗೇನಾದ್ರೂ ನಮಗೆ ನಿಮ್ಮ ಥರಕ್ಕೆ ರಿಯಲ್ ಎಸ್ಟೇಟು ಏನು ಇವರೆಲ್ಲ ನಾಯಿ ಚೈನ್ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಫಾರ್ಚುನರ್ ಕಾರಲ್ಲಿ ಓಡಾಡೋದು, ಈ ಥರಕ್ಕೆ ನೀವೇನೋ ಮಾಡಿಬಿಡ್ತೀವಿ ನಮ್ಮನ್ನು ಅಂತೇಳಿ ಇಟ್ಕೊಂಡು ಬಂದರೆ ನಮ್ಗೆ ಅದರ ಅಗತ್ಯನೇ ಇಲ್ಲ. ನಾವು ದುಡ್ಕೊಂಡು ತಿನ್ನೋದಕ್ಕೆ, ನಾವು ಬೆವರರಿಸಿ ದುಡ್ದು ತಿನ್ನೋದಕ್ಕೆ ನಾವು ಶಕ್ತರಾಗಿದ್ದೀವಿ. ನಮ್ಗೆ ಯೋಗ್ಯತೆ ಇದೆ. ಹಾಗಾಗಿ ನಮಗೆ ನಿಮ್ಮ ಯಾವ ಈ ಥರದ್ದು ಪ್ಲ್ಯಾನ್ಗಳು ಮತ್ತು ನಿಮ್ಮ ಪ್ಲ್ಯಾನಿಂದ ನಮ್ಗೆ ಆಗುವಂಥ ಅನುಕೂಲಗಳು, ಯಾವುದೇ ಅನುಕೂಲಗಳು ಬೇಡ. ನಮ್ಮ ಅನುಕೂಲ, ನಮ್ಮ ಬದುಕು ನಾವು ನೋಡ್ಕೋತೀವಿ ಅಂತ ಹೇಳಿ ಬಹುತೇಕ ರೈತರು ಇಲ್ಲಿ
ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾವು ಕೂಡ ಇವತ್ತು ನಮ್ಮ ಪಕ್ಷದ ವತಿಯಿಂದ ಏನು ಅವ್ರು ಹೇಳಿದಾಗೆ ಎಲ್ಲರೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಆದರೆ ಇದನ್ನು ನಿಲ್ಲಿಸೋದಕ್ಕೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಭಾಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ರು. ನಾವು ಇಲ್ಲಿ 2-3 ಸಲ ಬಂದು ಹೋಗಿದ್ದೀವಿ. ಆದರೆ ನಮಗೂ ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಯಾರೂ ಇದನ್ನು ಗಂಭೀರವಾಗಿ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಆಲೋಚನೆ ಮತ್ತು ಆ ಥರದ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳನ್ನ ರೂಪಿಸದೇ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, ಯಾವ ರೀತಿಯಾದಂಥ ಹೋರಾಟಗಳನ್ನ ನಮ್ಮ ಪಕ್ಷದ ಇತಿಮಿತಿನಲ್ಲಿ ಮತ್ತು ಈಗಾಗಲೇ ಹಲವಾರು ಸಂಘಟನೆಯ ಜನರು ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ಒಂದು ಕಡೆ ಸೇರಿಸ್ಕೊಂಡು ಯಾವ ರೀತಿಯಾದಂಥ ಹೋರಾಟವನ್ನು ನಾವು ಮಾಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ, ಇಲ್ಲಿಯ ಏನು ಹೋರಾಟದಲ್ಲ ಮುಂಚೂಣಿ ಇಡ್ತಕ್ಕಂಥ ನಾಯಕರ ರೀತಿಯಲ್ಲಿ ಅಂತೇಳಿ ನಾವು ಬಂದಿದ್ವಿ. ಆ ಸಂದರ್ಭದಲ್ಲಿ ಹರೀಶ್ ಅವರು ನಮಗೆ ಇಲ್ಲಿ ದಾರಿ ಮಧ್ಯೆ ಸಿಕ್ಕಿದ್ರು. ಈಗ ಇಷ್ಟು ವಿಚಾರಗಳನ್ನ ಜನರಿಗೆ ಗೊತ್ತಾಗಲಿ ಅಂತೇಳಿ ನಾವು ನಿಮ್ಮೆಲ್ರಿಗೂ ಒಂದು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಧನ್ಯವಾದಗಳು ಹರೀಶ್ ಅವರೇ. ನಿಮ್ಮ ಏನು ಭೂಮಿಯಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಕಾಯಕ ಮುಂದುವರಿಲಿ, ನಿಮ್ಮ ಭೂಮಿ ನಿಮಗೇ ಸಿಗಲಿ. ನೀವು ಇದೇ ಭೂಮಿನಲ್ಲಿ ಏನು ಇವತ್ತು ದುಡಿದು ಇವತ್ತು ಈಗಾಗಲೇ ನೀವು ಕೋಟ್ಯಾಧೀಶ್ವರರಾಗಿದ್ದೀರಾ ನನಗೆ ಗೊತ್ತಿರೋ ಹಾಗೆ. ಇನ್ನೂ ಹೆಚ್ಚೆಚ್ಚು ನೀವೇ ಹೇಳ್ದಂಗೆ ನಿಮ್ಮ ಬೆವರಿನ ದುಡಿಮೆಯಲ್ಲಿ ನಿಮಗೆ ಸಂತೋಷ ಇದೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ದೀರಾ. ಹಾಗಾಗಿ ನಿಮಗೆ ಇನ್ನೂ ಹೆಚ್ಚೆಚ್ಚು ಯಶಸ್ಸು ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.